ಶಾಂತಿ ಕ್ರಾಂತಿ ರಿಲೀಸ್ ಮಾಡ್ರಿ, ಈ ಸಲ ಗೆಲ್ಲಿಸ್ತೀವಿ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ವಿಡಿಯೋಗಳು ಓಡಾಡ್ತಾ ಇದ್ದಾವೆ. ಆದರೆ ನೀವು ತಿಳ್ಕೊಂಡಿರೋ ಕಥೆಗೆ ಸ್ವಲ್ಪ ಉಲ್ಟಾ ಅನಿಸುತ್ತೆ. ಬಟ್ ಇದು ಸತ್ಯ. ಶಾಂತಿ ಕ್ರಾಂತಿ ಕನ್ನಡದಲ್ಲಿ ನಿಜಕ್ಕೂ ಹಿಟ್ ಆಗಿದ್ದ ಸಿನಿಮಾ. ಹೌದು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತು ಹಂಸಲೇಖ ಅವರ ಹಾಡುಗಳ ಮೋಡಿ ಹೇಗಿತ್ತು ಅಂದರೆ, ಸಿನಿಮಾ ಕರ್ನಾಟಕದಲ್ಲಿ ಸೂಪರ್ ಆಗಿನೇ ರನ್ ಆಯಿತು. ಬಟ್ ಓವರಾಲ್ ಸಿನಿಮಾ ಅಟ್ಟರ್ ಫ್ಲಾಪ್. ಚಿತ್ರಕ್ಕೆ ಚೆನ್ನಾಗಿ ಕಲೆಕ್ಷನ್ ಆಗಿದ್ದು ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಮಾತ್ರ. ಹೇಗೆ ಅದನ್ನು ಕಂಪ್ಲೀಟ್ ತಿಳ್ಕೋಬೇಕು ಅಂದರೆ ಸ್ಟೋರಿನ ಕಂಪ್ಲೀಟ್ ನೋಡಿ. ಶಾಂತಿ ಕ್ರಾಂತಿ 1991ರಲ್ಲಿ ರಿಲೀಸ್ ಆಗಿದ್ದ ಸಿನಿಮಾ. ಆದರೆ ಸಿನಿಮಾ ಶುರು ಆಗಿದ್ದು ಯಾವಾಗ ಗೊತ್ತಾ? 1988ನೇ ಇಸವಿ ನವೆಂಬರ್ 14ನೇ ತಾರೀಕು. ಆವತ್ತು ಮಕ್ಕಳ ದಿನಾಚರಣೆ ದಿನ ಶುರುವಾದ ಸಿನಿಮಾ ಕಂಪ್ಲೀಟ್ ಆಗಿ ರಿಲೀಸ್ ಆಗಿದ್ದು 1991ನೇ ಇಸವಿ ಸೆಪ್ಟೆಂಬರ್ 19ನೇ ತಾರೀಕು. ಸಿನಿಮಾ ಬಜೆಟ್ ಮತ್ತು ಬಡ್ಡಿ ಎರಡು ರೈಸ್ ಆಗಿದ್ದೆ ಈ ಕಾರಣಕ್ಕೆ. 3 ವರ್ಷ ಟೈಮು ರವಿಚಂದ್ರನ್, ರಜನಿಕಾಂತ್, ನಾಗಾರ್ಜುನ, ಜೂಹಿ ಚಾವ್ಲಾ, ಖುಷ್ಬೂ, ಅನಂತ್ನಾಗ್ ಅವರಂಥ ಸ್ಟಾರ್ ಹೀರೋಗಳು. ಆಗಿನ್ನೂ ರಮೇಶ್ ದೊಡ್ಡ ಸ್ಟಾರ್ ಹೀರೋ ಏನಲ್ಲ, ಆದರೆ ಹೀರೋ ಆಗಿ ಗುರುತಿಸ್ಕೊಂಡಿದ್ರು. ಹೀಗಾಗಿನೇ ಚಿತ್ರದ ಬಜೆಟ್ 10 ಕೋಟಿ ದಾಟಿತ್ತು. ಒಟ್ಟಾರೆ ಕಲೆಕ್ಷನ್ ಆಗಿದ್ದು 8 ಕೋಟಿ ಮಾತ್ರ. ಯಾಕಂದರೆ ಆಗೆಲ್ಲ 3ರಿಂದ 6 ತಿಂಗಳಲ್ಲಿ ಒಂದು ಸಿನಿಮಾ ರೆಡಿಯಾಗಿ ರಿಲೀಸ್ ಆಗ್ತಾ ಇತ್ತು. ಆದರೆ ಈ ಸಿನಿಮಾಗೆ 3 ವರ್ಷಕ್ಕಿಂತ ಜಾಸ್ತಿ ಟೈಮ್ ಶೂಟಿಂಗು, ಪ್ರೊಡಕ್ಷನ್ನು, ಪೋಸ್ಟ್ ಪ್ರೊಡಕ್ಷನ್ನು ಕೆಲಸಗಳಲ್ಲೇ ಕಳೆದೋಯ್ತು. ಆ 3 ವರ್ಷಕ್ಕೆ ಸಾಲ ಮಾಡಿದ್ರಲ್ಲ, ಆ ಸಾಲದ ಬಡ್ಡಿ ವಾಪಸ್ ಬರಲಿಲ್ಲ. ಹಾಗಂತ ಸಿನಿಮಾ ಅಟ್ಟರ್ ಫ್ಲಾಪ್ ಅಲ್ಲ. ಸಿನಿಮಾಗೆ ಟೋಟಲ್ ಬಜೆಟಿನಲ್ಲಿ ಕಲೆಕ್ಟ್ ಆಗಿದ್ದು 8 ಕೋಟಿ ಅಂದ್ವಲ್ಲ. ಆ 8 ಕೋಟಿಯಲ್ಲಿ ಅರ್ಧಕ್ಕಿಂತ ಜಾಸ್ತಿ ಬಂದಿದ್ದು ಕರ್ನಾಟಕದಲ್ಲಿ. ಹೌದು, ಕನ್ನಡದ ಜನ ರವಿಚಂದ್ರನ್ ಮೇಲಿನ ಪ್ರೀತಿಗಾಗಿನೇ ಥಿಯೇಟರಿಗೆ ಬಂದಿದ್ರು. ಕಂಟಿನ್ಯೂಯಸ್ 2 ವಾರ ಸಿನಿಮಾ ಹೌಸ್ಫುಲ್ ಆಗಿ ಓಡಿತ್ತು. ಅಂದಹಾಗೆ ಇನ್ನೊಂದು, ರೀಲ್ಸ್ಗಳು. ಈಗ ಡಿಜಿಟಲ್ ಕ್ಯಾಮ್ರಾ ಯೂಸ್ ಮಾಡ್ತಾರೆ. ಆದರೆ ಆಗ ಡಿಜಿಟಲ್ ಕ್ಯಾಮ್ರಾ ಇರಲಿಲ್ಲ. ಸಿನಿಮಾ ಶೂಟಿಂಗ್ ಮಾಡಿ ಅದನ್ನು ಮಾನಿಟರಲ್ಲಿ ನೋಡಿನೇ ಹೇಳಬೇಕಿತ್ತು. ಸೀನ್ ಸರಿಯಾಗಿ ಬರಲಿಲ್ಲ ಅಂದರೆ ರೀಶೂಟ್ ಮಾಡಬೇಕಿತ್ತು. ಶೂಟ್ ಆಗಿದ್ದ ರೀಲ್ಸ್ಗಳು ವೇಸ್ಟ್ ಆಗ್ತಿತ್ತು. ಈಗಿನ ಥರ ಡಿಲೀಟ್ ಆ್ಯಂಡ್ ರೀಶೂಟ್ ಆಪ್ಷನ್ ಇರಲೇ ಇಲ್ಲ. ರೀಲ್ಸುಗಳಿಗೆ ದುಡ್ಡು ಸುರಿಬೇಕಿತ್ತು. ಅದರ ಜೊತೆಗೆ ರವಿಚಂದ್ರನ್ ಒಂದೇ ಸೀನನ್ನು ಹಲವು ಕ್ಯಾಮ್ರಾಗಳಲ್ಲಿ ಶೂಟ್ ಮಾಡ್ತಿದ್ರು. ಕ್ಲೈಮಾಕ್ಸ್ ಸೀನ್ ನೋಡಿದಿರಲ್ಲ, ಆಗ ಶಾಂತಿ ಕ್ರಾಂತಿ ಚಿತ್ರದ ಕ್ಲೈಮ್ಯಾಕ್ಸ್ನ 24 ಕ್ಯಾಮ್ರಾಗಳಲ್ಲಿ ಶೂಟ್ ಮಾಡಿದ್ರಂತೆ. ಇಂತಹ ಖರ್ಚುಗಳಿಂದಾಗಿ ಚಿತ್ರದ ಬಜೆಟ್ ಏರ್ತಾ ಹೋಗಿತ್ತು. ರವಿಚಂದ್ರನ್ ಮತ್ತು ಹಂಸಲೇಖ ಇಬ್ಬರದ್ದೇ ಕಥೆ, ಚಿತ್ರಕಥೆ. ರವಿಚಂದ್ರನ್ ಕನ್ನಡದಲ್ಲಿ ಹೀರೋ, ತಮಿಳು, ಹಿಂದಿ, ತೆಲುಗಿನಲ್ಲಿ ಅದೇ ರವಿಚಂದ್ರನ್ ಕನ್ನಡದಲ್ಲಿ ರಮೇಶ್ ಮಾಡಿದ್ದ ಪಾತ್ರ ಮಾಡ್ತಿದ್ರು. ಒಂದು ಬಿಗ್ ಬಜೆಟ್ ಸಿನಿಮಾದಲ್ಲಿ ರವಿಚಂದ್ರನ್ ಅವರು ಎಲ್ಲಾನು ಒಬ್ಬರೇ ಮಾಡಕ್ಕೆ ಹೋಗಿ ಸಿನಿಮಾದ ಮೇಲೆ ಕಂಟ್ರೋಲ್ ತಪ್ಪಿ ಸಿನಿಮಾ ಬಜೆಟ್ ಜಾಸ್ತಿ ಆಗ್ತಾ ಹೋಯಿತು. ಅದಕ್ಕೆ ಪ್ರೇಕ್ಷಕರನ್ನು ದೂರೋದು ತಪ್ಪಲ್ವಾ? ಅಷ್ಟೆಲ್ಲ ಆಗಿ 8 ಕೋಟಿ ಕಲೆಕ್ಷನ್ ಆಯ್ತಲ್ಲ, ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಕಲೆಕ್ಷನ್ ಕೊಟ್ಟಿದ್ದೇ ಕರ್ನಾಟಕ. ಕನ್ನಡ ಬಿಟ್ಟರೆ ಸ್ವಲ್ಪ ಮಟ್ಟಿಗೆ ದುಡ್ಡು ಮಾಡಿದ್ದು ತಮಿಳಲ್ಲಿ. ರಜನಿಕಾಂತ್ ಅವರ ಸ್ಟಾರ್ಗಿರಿಗೆ ತಮಿಳು ಜನ ಓಕೆ ಎಂದಿದ್ರು. ಆದರೆ ತೆಲುಗು, ಹಿಂದಿಯಲ್ಲಿ ಅಟ್ಟರ್ ಫ್ಲಾಪ್ ಆಗಿತ್ತು. ಚಿತ್ರದ ಪ್ರಚಾರಕ್ಕೆ ಹಾಕಿದ್ದ ದುಡ್ಡು ವಾಪಸ್ ಬರಲಿಲ್ಲ. ತೆಲುಗಲ್ಲಿ ನಾಗಾರ್ಜುನ ನಟಿಸಿದ್ದ ಚಿತ್ರವನ್ನು ನೋಡೋಕೆ ಜನ ಥಿಯೇಟ್ರಿಗೆ ಬರಲೇ ಇಲ್ಲ. ಯಾಕೆ ಅಂದರೆ ಅವರಿಗೆ ಅದು ಡಬ್ಬಿಂಗ್ ಸಿನಿಮಾದ ರೀತಿ ಕಾಣಿಸ್ತಿತ್ತು. ಹೀರೋಗಳನ್ನು ಚೇಂಜ್ ಮಾಡಿದ್ದ ರವಿಚಂದ್ರನ್ ನಾಯಕಿಯರು ಪೋಷಕ ಪಾತ್ರಧಾರಿಗಳಾಗಿ ಅವರವರನ್ನೇ ಕಂಟಿನ್ಯೂ ಮಾಡಿದರು. ಅಷ್ಟೇ ಅಲ್ಲ, ಪೋಷಕ ನಟರಾಗಿ ನಟಿಸಿದ್ದವರೆಲ್ಲ ಬಹುತೇಕ ಕನ್ನಡದವರೇ ಆಗಿದ್ರು. ಇದು ಚಿತ್ರ ಹೊಗೆ ಹಾಕಿಸಿಕೊಳ್ಳೋಕೆ ಇನ್ನೂ ಒಂದು ಕಾರಣ ಆಯಿತು. ಎಲ್ಲ ಓಕೆ, ಕನ್ನಡದಲ್ಲಿ ಅಷ್ಟೆಲ್ಲ ಇಷ್ಟಪಟ್ಟು ಬಂದು ನೋಡಿದ ಜನ ಆಮೇಲೆ ಚಿತ್ರವನ್ನು ರಿಜೆಕ್ಟ್ ಮಾಡಿದ್ದಾದರೂ ಯಾಕೆ? ವೀಕ್ಷಕರೇ, ರವಿಚಂದ್ರನ್ ಅವರ ಪ್ರೇಮಲೋಕ ಮತ್ತು ರಣಧೀರ ಚಿತ್ರಗಳು ಇದೇ ಕನ್ನಡದಲ್ಲಿ ಆಗಿನ ಕಾಲಕ್ಕೆ 10 ಕೋಟಿಗೂ ಜಾಸ್ತಿ ಬಿಸ್ನೆಸ್ ಮಾಡಿದ್ವು. ಆದರೆ ಶಾಂತಿ ಕ್ರಾಂತಿಯಲ್ಲಿ ರವಿಚಂದ್ರನ್ ಒಂದು ತಪ್ಪು ಮಾಡಿಬಿಟ್ಟಿದ್ರು. ಅನಂತ್ನಾಗ್ ಅವರನ್ನು ವಿಲನ್ ಮಾಡಿದ್ರು. 90ಸಲ್ಲಿ ಅನಂತ್ನಾಗ್ ಹೀರೋ ಆಗಿದ್ರು. ಫ್ಯಾಮಿಲಿ ಆಡಿಯನ್ಸ್, ಅದರಲ್ಲೂ ಮಹಿಳಾ ಪ್ರೇಕ್ಷಕರಿಗೆ ಅನಂತ್ ಸಿನಿಮಾಗಳ ಬಗ್ಗೆ ಕ್ರೇಜ್ ಇತ್ತು. ಅಂತಹ ಅನಂತ್ನಾಗ್ ಅವರನ್ನು ಚಿಕ್ಕ ಮಕ್ಕಳ ಕಣ್ಣು ಕಿಡ್ನಿ ಕಿತ್ತುಕೊಳ್ಳೋ ಡ್ಯಾಡಿ ಪಾತ್ರದಲ್ಲಿ ನೋಡೋಕೆ ಕನ್ನಡಿಗರೇ ಇಷ್ಟಪಡಲಿಲ್ಲ.
ಅನಂತ್ ಅವರೇ ರವಿಚಂದ್ರನ್ ಅವರಿಗೆ ಜಾಸ್ತಿ ದುಡ್ಡು ಹಾಕ್ತಿದ್ಯಾ, ನನ್ನ ಹತ್ರ ಈ ಕ್ಯಾರೆಕ್ಟರ್ ಮಾಡಿಸ್ಬೇಡ ಅಂತಂದ್ರು ರವಿಚಂದ್ರನ್ ಹಠಕ್ಕೆ ಬಿದ್ದು ಒಪ್ಪಿಸಿದ್ರಂತೆ. ಸೊ ಪಾತ್ರಧಾರಿಗಳ ಆಯ್ಕೆಯ ವಿಷಯದಲ್ಲಿ ರವಿಚಂದ್ರನ್ ಎಡವಿದ್ರು. ಇನ್ನೊಂದು ಹಾಡುಗಳೇನೋ ಸಖತ್ತಾಗಿವೆ, ಆದರೆ ಸೇಮ್ ಟ್ಯೂನ್. ಹೌದು, ಚಿತ್ರದ ಹಾಡುಗಳನ್ನು ಕನ್ನಡದಲ್ಲಿ ಬರೆದಿದ್ದ ಹಂಸಲೇಖ ಅದೇ ಸಾಹಿತ್ಯವನ್ನು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡಿಸಿದ್ದಾರೆ. ಪ್ರೇಕ್ಷಕರ ಕಣ್ಣಿಗೆ ಏನಾಗುತ್ತೆ ಅಂದರೆ, ಇಲ್ಲ ಕಣ್ರಯ್ಯ, ನಾವು ಕನ್ನಡಕ್ಕೆ ಬೇರೆ, ತಮಿಳಿಗೆ ಬೇರೆ, ತೆಲುಗಿಗೆ ಬೇರೆ ಶೂಟ್ ಮಾಡಿದ್ದೀವಿ, ಇದು ಡಬ್ಬಿಂಗ್ ಸಿನಿಮಾ ಅಲ್ಲ ಅಂದರೂ ಜನ ನಂಬಲ್ಲ. ಎಷ್ಟೋ ಜನಕ್ಕೆ ಇವತ್ತಿಗೂ ಕೂಡ ಡಬ್ಬಿಂಗ್ ಮತ್ತು ರೀಮೇಕ್ ಮಧ್ಯೆ ವ್ಯತ್ಯಾಸ ಗೊತ್ತಿಲ್ಲ. ಆವಾಗಿನ ಕತೆ ಹೇಳಿ. ಆಮೇಲೆ ಚಿತ್ರದ ಕಥೆ ಮತ್ತು ನಿರೂಪಣೆ. ಚಿತ್ರದಲ್ಲಿ ಮಾಸ್ ಹೀರೋಗಳಿದ್ದಾರೆ, ದೊಡ್ಡ ಕ್ರೈಮ್ ನಡೆಯೋ ಕಥೆ ಇದೆ. ಆದರೆ ಚಿತ್ರದ ನಿರೂಪಣೆಯಲ್ಲಿ ಮಾತ್ರ ಪ್ರೇಮಲೋಕ ರಣಧೀರನೇ ಇತ್ತು. ಕ್ರೈಮ್ ಕಥೆಗೆ ತಕ್ಕಂಥ ಸೀರಿಯಸ್ ನಿರೂಪಣೆನೇ ಇರಲಿಲ್ಲ. ಹೀಗಾಗಿ ಇದು ಪ್ರೇಕ್ಷಕರಿಗೆ ಕನೆಕ್ಟ್ ಆಗಲೇ ಇಲ್ಲ. ಹೀಗಾಗಿ 10 ಕೋಟಿ ಬಜೆಟಿನ ಚಿತ್ರ 8 ಕೋಟಿ ಕಲೆಕ್ಷನ್ ಆದರೂ ವಾಪಸ್ ಬಂದಿದ್ದು ಜಸ್ಟ್ 4-5 ಕೋಟಿ ಅಷ್ಟೇ. ಕಡಿಮೆ ಅಂದರೂ 4 ಕೋಟಿಗೆ ನಾಮ ಬಿತ್ತು 1991ನಲ್ಲಿ. ಅಷ್ಟೆಲ್ಲ ಆಗಿ ಸಿನಿಮಾನ ಈಗ ರಿಲೀಸ್ ಮಾಡಿದರೆ ಲಾಭನ ನಷ್ಟನ ಹೇಳೋಕೆ ಸ್ವಲ್ಪ ಕಷ್ಟ ಅನ್ನಿಸಬಹುದು. ರೀಸೆಂಟಾಗಿ ರವಿಚಂದ್ರನ್ ಅವರ ಕೆಲವು ಸಿನಿಮಾಗಳು ರಿಲೀಸ್ ಆಗಿವೆ, ಹೊಸ ಸಿನಿಮಾಗಳು. ದೃಶ್ಯಂ 2ನ ರೀಮೇಕ್ ದೃಶ್ಯ 2, ಜೋಸೆಫ್ ಚಿತ್ರದ ರೀಮೇಕ್ ರವಿ ಬೋಪಣ್ಣ, ದಿ ಜಡ್ಜ್ಮೆಂಟ್, ತಪಸ್ಸಿ, ಗೌರಿಶಂಕರ ಇವೆಲ್ಲ ಹೀರೋ ಆಗಿ ನಟಿಸಿದ್ದ ಸಿನಿಮಾಗಳು. ಪೋಷಕ ಪಾತ್ರಗಳಲ್ಲಿ ಕ್ರಾಂತಿ, ಜೂನಿಯರ್, ಮಾರುತ, ಕೆಡಿ ದಿ ಡೆವಿಲ್, ಅಯೋಗ್ಯ 2 ಹೀಗೆ ಬಂದಿವೆ. ಇದರಲ್ಲಿ ಯಾವ ಸಿನಿಮಾ ಹಿಟ್ ಆಗಿದೆ? ಹೀರೋಗಳಾಗಿ ನಟಿಸಿದ್ದ ಚಿತ್ರಗಳು 1 ವಾರ ಕೂಡ ಥಿಯೇಟರಲ್ಲಿ ಉಳ್ಕೊಂಡಿಲ್ಲ. ರವಿಚಂದ್ರನ್ ಕ್ರೇಜಿ ಸ್ಟಾರ್ ಅನ್ನೋದು ನಿಜ, ಆದರೆ 1980ರಿಂದ 2010ರವರೆಗೆ ಮಾತ್ರ ಅನ್ನಬಹುದು. ಲಾಸ್ಟ್ ಒಂದು 10-15 ವರ್ಷದಿಂದ ರವಿಚಂದ್ರನ್ ಅವರ ಒಂದೇ ಒಂದು ಸಿನಿಮಾ ಹಿಟ್ ಆಗಿಲ್ಲ. ಹೀಗಿರುವಾಗ ಸಿನಿಮಾ ರಿಲೀಸ್ ಮಾಡೋದು ಸರಿ ಅನ್ಸುತ್ತಾ? ಎರಡನೇದು, ಶಾಂತಿ ಕ್ರಾಂತಿ ಚಿತ್ರದ ನೆಗೆಟಿವ್ ಎಲ್ಲ ಮೆಲ್ಟ್ ಆಗಿದೆಯಂತೆ. ಸಿನಿಮಾ ನೆಗೆಟಿವ್ಸ್ನ ಕೂಲ್ ಆಗಿರೋ ಪ್ರದೇಶದಲ್ಲೇ ಇಡಬೇಕು, ಆಗಾಗ್ಗೆ ಗಾಳಿನೂ ಆಡ್ತಿರ್ಬೇಕು. 1991ನಲ್ಲಿ ರಿಲೀಸ್ ಆಗಿದ್ದ ಸಿನಿಮಾ ನೆಗೆಟಿವ್ಸ್ಗೆ ಈಗ 35 ವರ್ಷ ಆಗಿದೆ. ನೆಗೆಟಿವ್ಸ್ ಮೆಲ್ಟ್ ಆಗೋದಕ್ಕೆ ವಿನಿಗರ್ ಸಿಂಡ್ರೋಮ್ ಅಂತಾರೆ. ಅದನ್ನು ಕ್ಲೀನ್ ಮಾಡಬೇಕು. ಅಂದರೆ ಒಂದೊಂದು ರೀಲ್ಸನ್ನು ತೆಗೆದು ಮುದುಡಿ ಹೋಗಿರೋ, ಕರಗಿ ಹೋಗಿರೋ ನೆಗೆಟಿವನ್ನು ಕ್ಲೀನ್ ಮಾಡಿ ಮತ್ತೆ ಹಳೆ ಶೈನಿಂಗ್ ಕೊಟ್ಟು ಸಾಫ್ಟ್ ಆಗೋ ಹಾಗೆ ಮಾಡಿ ಅದನ್ನು ಕಲರಿಂಗ್ ಮಾಡಿ ಸೌಂಡಿಂಗ್ ಮಾಡಿಸಿ ಈಗಿನ ಟೆಕ್ನಾಲಜಿಗೆ ತಕ್ಕಂತೆ ಚೇಂಜ್ ಮಾಡಿ ಮತ್ತೆ ರಿಲೀಸ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಕಡಿಮೆ ಅಂದರೂ 4-5 ಕೋಟಿ ಬೇಕು. ಜಸ್ಟ್ ಕ್ಲೀನ್ ಮಾಡಿ 4K ಸ್ಕ್ಯಾನಿಂಗ್ ಮಾಡೋಕ್ಕೆ 50 ಲಕ್ಷದಿಂದ 1 ಕೋಟಿ ಖರ್ಚಾಗುತ್ತೆ. ಪ್ರತಿ ದೃಶ್ಯದ ಮೇಲಿರೋ ಧೂಳು, ಫಂಗಸ್, ಗೀರುಗಳನ್ನು ತೆಗೆಯೋಕೆ ಅಷ್ಟು ಖರ್ಚಾಗುತ್ತೆ. ಕಲರ್ ರಿಸ್ಟೋರೈಸೇಷನ್ ಮತ್ತು ಗ್ರೇಡಿಂಗ್ ಮಾಡೋಕ್ಕೆ 30ರಿಂದ 50 ಲಕ್ಷ ಖರ್ಚಾಗುತ್ತೆ. ಆಡಿಯೋ ಅಪ್ಗ್ರೇಡ್ ಮತ್ತು ರೀಮಾಸ್ಟರಿಂಗ್ ಮಾಡಿಸೋಕ್ಕೂ ಮಿನಿಮಮ್ 50 ಲಕ್ಷ ಖರ್ಚಾಗುತ್ತೆ. ವಿತರಣೆ ಮತ್ತು ಪ್ರಚಾರಕ್ಕೆ ಕಡಿಮೆ ಅಂದರೂ 1-1.5 ಕೋಟಿ ಖರ್ಚಾಗುತ್ತೆ. ಅದೆಲ್ಲದರ ಜೊತೆಗೆ ಕನ್ನಡದಲ್ಲಿ ಉದಯ ಟಿವಿಯಲ್ಲಿ ಶಾಂತಿ ಕ್ರಾಂತಿ ರೈಟ್ಸ್ ಇದೆ. ಆ ಸಿನಿಮಾನ ಉದಯ ಟಿವಿ ಲಾಂಚ್ ಆದಾಗಿಂದ ಟಿವಿಯಲ್ಲಿ ಪ್ರಸಾರ ಮಾಡ್ತಾನೇ ಬಂದಿದ್ದಾರೆ. ಕನಿಷ್ಠ ಅಂದರೂ 500ಕ್ಕಿಂತ ಹೆಚ್ಚು ಬಾರಿ ಟಿವಿಯಲ್ಲಿ ಜನ ನೋಡಿದ್ದಾರೆ. ತೆಲುಗು, ತಮಿಳು, ಹಿಂದಿ ವರ್ಷನ್ ಲೆಕ್ಕ ಗೊತ್ತಿಲ್ಲ. ಅದರ ಜೊತೆಗೆ ಯೂಟ್ಯೂಬ್ನಲ್ಲಿ 50 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಪಡ್ಕೊಂಡಿದೆ ಶಾಂತಿ ಕ್ರಾಂತಿ. ಈಗ ನೀವೇ ಹೇಳಿ, ರವಿಚಂದ್ರನ್ ಮೇಲಿರೋ ಅಭಿಮಾನ ಬೇರೆ, ವಾಸ್ತವ ಬೇರೆ. ರವಿಚಂದ್ರನ್ ಅವರಿಗೆ ಮಾರ್ಕೆಟ್ ಈಗ ಇಲ್ಲ ಅನ್ನೋದು ಸತ್ಯ. ಜೊತೆಗೆ ಅವರ ಹೊಸ ಸಿನಿಮಾನೇ ಕೋಟಿ ಬಿಡಿ ಲಕ್ಷಗಳ ಲೆಕ್ಕದಲ್ಲಿ ಕೂಡ ಕಲೆಕ್ಷನ್ ಆಗ್ತಿಲ್ಲ. ಹೀಗಿರುವಾಗ ಮತ್ತೆ 5 ಕೋಟಿ ಖರ್ಚು ಮಾಡಿ ರಿಲೀಸ್ ಮಾಡಿ ಆಮೇಲೆ ಜನ ನೋಡದೆ ಹೋದರೆ ಇನ್ನೊಂದಿಷ್ಟು ಲಾಸ್ ಆಗುತ್ತೆ ಅಷ್ಟೇ. ರವಿಚಂದ್ರನ್ ಶಾಂತಿ ಕ್ರಾಂತಿ ಸಿನಿಮಾನ ರಿಲೀಸ್ ಮಾಡಬೇಕಾ ಬೇಡವಾ? ಅಭಿಪ್ರಾಯ ಅವರಿಗೆ ಬಿಟ್ಟಿದ್ದು.